ಅವರ ಹೊಗಳ ಭಟ್ರನ್ನ ಕರ್ಕೊಂಡು ಹೋಗಿ ಮನೆ ಕೊಟ್ಬಿಟ್ರು. ಅದು ಮನವಿದಾಗ ನಿಗಮ ಮಂಡಳಿ ಕಷ್ಟಪಡ್ರಿ ಅವರು. ತಡ್ರಿ, ಅದು ಓದಿ ನಾನು ಬರ್ತೀನಿ ವಿಷಯಕ್ಕೆ. ನಾನು ವಿಷಯ ಬರ್ತೀನಿ. 4-5 ಹೊಗಳ ಭಟ್ರನ್ನ ಕರ್ಕೊಂಡು ಹೋಗಿ ಹೋರಾಟದ ಹಾದಿಯನ್ನು ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಕಿವಿ ಕೊಡಬೇಡ್ರಿ. 11ನೇ ತಾರೀಕಿಗೆ ಏನಾದರೂ ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಲ್ಲ, ಇದು ಎಸ್ ಟಿ ನಾವು ಬರಲಿಲ್ಲ, ಇದು ಹೋರಾಟ ಮಾಡಲಿಲ್ಲ, ಅಭಿವೃದ್ಧಿ ನಿಗಮ ಮಂಡಳಿ ಆ ವಿಷಯ ಬೇರೆ. ಆದರೆ ನಮ್ಮ ಸಮಾಜವನ್ನ ಹಿಂದುಳಿದ ವರ್ಗದ ಸಮಾಜಕ್ಕೆ ಜೋಡಿಸ್ರಿ. ಇವತ್ತ 35, 36, 38% ಇರ್ತಕ್ಕಂಥ ಎಜುಕೇಶನ್ದಾಗ ಇವತ್ತು ತಹಸೀಲ್ದಾರ್, ಡೆಪ್ಟಿ ತಹಸೀಲ್ದಾರ್ ಆಗ್ಯಾರ. ಯಾಕೆ? ಜಾತಿ ಅಪ್ಲಿಕೇಶನ್ ಆಗ್ತದೆ. ನಮ್ಮ ಸಮಾಜ 95, 97 ಮತ್ತೆ ಮಾಡೋದು ಕಲೆಕ್ಟರ್ ನೌಕರಿ SDC ಸೆಕೆಂಡ್ ಡಿವಿಷನ್ ಕ್ಲರ್ಕ್. 37% ಮಾಡವ CTO ಆಗಿರ್ತಾವ, ಕಮರ್ಷಿಯಲ್ ಆಫೀಸರ್ ಇರ್ತಾವ. ಅವ್ನು ಏನು ಗೊತ್ತಿರಲ್ಲ, ಯಾವುದೋ ಒಂದು ಜಾತಿಗೆ ಟೀಕಾ ಮಾಡಾಗ್ತಿಲ್ಲ. ಆದ್ರೆ ನಮ್ಮ ಕಾನ್ಸೆಪ್ಟ್ ಇರಬೇಕು. ನಮ್ಮ ಮುಂದಿನ ಜನ, ನಮ್ಮ ಮುಂದಿನ ಪೀಳಿಗೆ ಏನಾದರೂ ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳಬೇಕಾದರೆ ಈ ಹೋರಾಟವನ್ನು ನಾವೆಲ್ಲರೂ ಕೂಡ ಒಂದಾಗಿ ಒಕ್ಕಟ್ಟಾಗಿ ಮಾಡಿದಾಗ ಮಾತ್ರ ನಮ್ಮ ಧ್ವನಿಯ ಕೂಗನ್ನು ವಿಧಾನಸೌಧಕ್ಕೆ ಕೇಳಿಸ್ಬೇಕು. ಇದು ಮಾಡಿದಾಗ ಈ ಕೆಲವೊಬ್ರು ನೋಡ್ರಿ ವಾಟ್ಸಪ್ ಬೇಡ, ಅದಕ್ಕೆ ಆಗಲೇ ಒಂದು ಮೆಸೇಜ್ ಇದೇನು ವಾಟ್ಸಪ್ ಮತ್ತೆ ಡಿಲೀಟ್ ಮಾಡಿರಿ. ಯಾಕಂದ್ರೆ ಏನಾಗತ್ತೆ, ಹೋರಾಟ ಮಾಡ್ತಕ್ಕಂಥ ಇಂಥವೆಲ್ಲ ಬರುವ ಇದರ ಹೇಗಿರುತ್ತಂದ್ರೆ ಸಾಮಾಜಿಕ ಯಾರ ಡಾಕ್ಟರ್ ಹೇಳಿದ್ರು, ನೀವೇನು ಹಾಕ್ಬೇಕು ಕುರ್ಚಿ ಮೇಲೆ ಕುಂತಿರೋ ಕೆಳಗೆ ಉಳ್ಳೋದು ಹೇಳಿದ್ವಿ. ಇಲ್ಲಿ ಹಾಕ್ಬೇಕಂದ್ರೆ ಒಂದು ರಾಜಕೀಯವಾಗಿ ಉತ್ತರ ಕನ್ನಡ ಭಾಷಣ ಶೈಲಿ ಹೇಳ್ತೀನಿ. ಈ ಕುರ್ಚಿ ಮ್ಯಾಗ, ರಾಜಕಾರಣ ಕುರ್ಚಿ ಮ್ಯಾಗ ಹೆಂಗಿರ್ಬೇಕಪ್ಪ ಅಂದ್ರೆ ಚಪ್ಪಲ್ಲ ಹಾರ ಹಾಕೊಂಡು ಹಾಕಿದವರು ಸ್ವೀಕಾರ ಮಾಡ್ಬೇಕು, ಹೂವಿನ ಮೇಲೆ ಹಾಕಿ ಸ್ವೀಕಾರ ಮಾಡ್ಬೇಕು. ಇದು ಅಂಥವ್ರ ಪ್ರವೃತ್ತಿ ಇದ್ದವ್ರು ಮಾತ್ರ ಸಮಾಜಕ್ಕೆ ಇವರು ಬರ್ಬೇಕು. ಮನೆ ಯೋ ಬೋಲಿಯೋ ಎಲ್ಲ ಹೇಳೋರೆ 1000 ಮಾತಾಡ. ನೀ ಬಂದ್ರೆ ನೀನು ಕರ್ಕೊಂಡು ಮಾಡ್ತೀನಿ, ನೀ ಬರಲಿಲ್ಲ ನೀನು ಬಿಟ್ಟು ಮಾಡ್ತೀನಿ. ನೀ ಏನಾದರೂ ಹೋರಾಟ ಬಂದ್ರೆ ನಿನಗೆ ಎದೆ ತಟ್ಟಿ ನಾನು ಮುಂದುತ್ತೀನಿ. ಈ ಸಂಕಲ್ಪ ಮಾಡಿರಿ, ಟೀಕಾ ಟಿಪ್ಪಣಿ ಬಿಡ್ರಿ. ಅದಕ್ಕೆ ಈ ಹೋರಾಟದ ಯಶಸ್ವಿ ಮಾಡಕ್ಕೆ ಮೊದಲು ಹೇಳ್ತೀನಿ. ಯಾಕಂದ್ರೆ ಸೋಷಿಯಲ್ ಫೀಲ್ಡ್ನ ಆಟಿಟ್ಯೂಡ್ ಇದ್ದಂಥ ವ್ಯಕ್ತಿ ಸಂಘಟನೆ ಮಾಡ್ತಾರೆ. ಈ ಹಿಂದೆ ಕೂಡಲ ಸಂಗಮೊಳಗೆ ರಾಯಣ್ಣ ಬ್ರಿಗೇಡದ ಸಮಾವೇಶ ಮಾಡಿದ್ವಿ ಡಾಕ್ಟರ್. ಅದು ಹಿಂದುಳಿದ ಅಹಿಂದ ಸಮಾಜವನ್ನು ಜೋಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಅದು ದುರ್ದೈವಶಾತ್ ಅದ ಒಂದು ಜನಾಂಗ ಸೀಮಿತ ಆಗ್ಬಿಡ್ತು. 4 ಲಕ್ಷ ಮಂದಿ ಗುರುಜಿ ಹೇಳಿಲ್ಲ, 4 ಲಕ್ಷ ಮಂದಿ ಗುರುಜಿವಿ. ಗದಗಲಿಂದ ಸುಮಾರು 50 ಗಾಡಿ ಬಿಟ್ಟಿದ್ರು. ಸ್ಪಾನ್ಸರ್ ಯಾರೇ? ಹಾಂ, ಫೋನ್ ಮಾಡೋದು, ನೀವು 5 ಗಾಡಿ ಕಳಿಸ್ತೀವಿ, ನೀವು ಮಾಡಿರಲ್ಲಾಗತ್ತೆ. ಕೇವಲ ಒಬ್ಬ ವ್ಯಕ್ತಿನೂ ಏನು ಸಾಧ್ಯ ಇಲ್ಲ. ಒಂದು ಸಾಮಾಜಿಕ ಸಂಘಟನೆ, ಒಂದು ಹೋರಾಟ, ಒಂದು ಸಮಾಜ ನಡೆಸಬೇಕಾದ್ರೆ ಎಲ್ಲರ ವಿಶ್ವಾಸವನ್ನು ತಗೊಂಡು ಎಲ್ಲರ ವಿಶ್ವಾಸವನ್ನು ಗೆದ್ದು ಸಮಾಜ ಕಟ್ಟದ ಮಾತ್ರ ಆಗುತ್ತೆ. ಹೇಳ್ತೀನಿ, ಹನುಮಂತ ನಿರಂಜನರು ಏನು ಹೋರಾಟ ಮಾಡಾಕ್ತಾರ, ಆ ಹೋರಾಟದ ಕಾನ್ಸೆಪ್ಟ್ ನಮ್ಗೆ ಈಗ ಗೊತ್ತಾಗೋದಿಲ್ಲ. ನಾಳೆ ನಾವು ಮಕ್ಕಳು ದೊಡ್ಡ ಹೋಗ್ತಾರೆ, ಪಪ್ಪ तुम्ही काय करावं, तुम्हाला रोज काय करायला का तुम्ही. ಇವತ್ತು ಅದರ ಕರ್ತ ಇದೆ. ಎಸ್ ಟಿ ನಮ್ಮ ಶೆಡ್ಯೂಲ್ಡ್ ಟೆರಿಫಿಗೆ ನಾವು ಸೇರ್ಲಿಕ್ಕಂದ್ರೆ ತುಯೇ ಪಂಚಮಸಾಲಿ ಮೀಸಲಾತಿ ಏನಾದರೂ ಆದರೆ ಯಾಗಲೇ ಹೇಳ್ದಂಗೆ ಬೇರೆ ಎಲ್ಲಿ ಇಲ್ಲೇ ಎಲ್ಲದರಪ್ಪ ನಮ್ಮ ಮಂದಿ ನಾವು ಹಾಯಿಟ್ಟು ಕಾರ್ಪೊರೇಟ್ ಸಿಗೋದು ಒಂದು ವಂಶ ಬಾವುಟಂತಿದ್ವಿ. ಹಾಂ ಅಲ್ಲಿಟ್ಟು ಖಾಚಿವ ಗಡ ಬಿಟ್ಟಿದ್ದು ಕಾರ್ಪೊರೇಟ್ರೆ ಬೇರೆ ಹೇಳಲಿಕ್ಕೆ ಎಷ್ಟದರಿಗೆ ಅದು ಸೇರ್ಪಡೆ ಆಯ್ತು, ರಾಜಕೀಯವಾಗಿ ಸಮಾಪ್ತ. ಮತ್ತೊಂದೇನಾಗುತ್ತೆ, ಕೆಲವೊಬ್ಬರು ಹೋರಾಟದ ಮುಖಾಂತರ ಆಯಾ ರಾಜಕೀಯ ಪಕ್ಷದವರು ಸ್ಥಾನಮಾನ ಕೊಟ್ಟಿರ್ತಾರೆ ಅವನು ಬರೀ. ಆದ್ರೆ ನಮ್ಮ ಮಂದಿಗೆ ಸ್ಥಾನಮಾನ ಸಿಕ್ಕಾಗ ಸಮಾಜಕ್ಕೆ ಏನಾದರೂ ಮಾಡ್ತಕ್ಕಂಥ ಕಲ್ಪನೆ ಇಟ್ಕೋಬೇಕು. ಯಾಕೆ ಹಿಂದುಳಿದೇವು ಅಂದ್ರೆ ನಾವು ಅಧಿಕಾರ ಸಿಕ್ತಿಲ್ಲ, ತಮ್ಮ ತಾವು ನೋಡ್ಕೊಂಡ್ರ ಕೆಲವು ಯಾರು ಟೀಕಾ ಮಾಡೋದು. ಅದಕ್ಕೆ ನಾ ಹೇಳ್ತೀನಿ, ಹನುಮಂತ ನಿರಂಜನವರ ಹೋರಾಟವನ್ನು ಬೇರೆ ಹಾದಿಯನ್ನು ತಪ್ಪಿಸ್ತಕ್ಕಂಥ ವ್ಯವಸ್ಥೆಗಳು ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಅದನ್ನು ಯಾರು ಕಿವಿ ಕೊಡಬೇಡ್ರಿ. 11ನೇ ತಾರೀಕಿಗೆ ಸುವರ್ಣಸೌಧಕ್ಕೆ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 4 ಮಟ 5 ನಂಬರ್ ಗೇಟ್ನಲ್ಲಿ SSK ಸಮಾಜದ ಶಕ್ತಿ ಪ್ರದರ್ಶನ. ಯಾವಾಗಲೂ ಶಕ್ತಿ ಪ್ರದರ್ಶನ ಆದಾಗ ಸರ್ಕಾರ ಬಗ್ಗತ್ತೆ. ಯಾಕಂದ್ರೆ ನಮ್ಮ ಜನಸಂಖ್ಯೆ ಐತಿ
ಬೈಫರ್ಕೇಶನ್ ಮಾಡಿತ್ತು. ಆದರೆ ಎಲ್ಲ ಯಜ್ಞೋಪಯುಕ್ತ ಸಮಾಜ ಕೂಡಿದ್ರೆ ನಮ್ಮ ಶಕ್ತಿನ ಆಗುತ್ತೆ. ಆದ್ರೆ ಅದು ಕೂಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಒಬ್ಬರು ಮಾಡಾಕತ್ತದ ಅರ್ಧ ಮುರ್ದಕ್ಕೆ ಕೈ ತೊಗೊಂಡ್ರು. ಯಾಕಂದ್ರೆ ಸಮಾಜ ಸಂಘಟನೆ ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಶಕ್ತಿಯಲ್ಲಿ ತೋರಿಸಿದಾಗ ಸರ್ಕಾರ ಕಿವಿಗೊಡತ್ತೆ. ಯಾವಾಗಲೂ ಹೆಂಗಿರುತ್ತಂದ್ರೆ ಒಂದು ಲಾಸ್ಟಿಗೆ ಕೊನೆ ಒಂದು ಉದಾಹರಣೆ ಹೇಳಿ ಒಂದು ವಿಚಾರ ನಾನು ಸಮಾಪ್ತ ಮಾಡ್ತೀನಿ. ಕುರುಕ್ಷೇತ್ರ ಯುದ್ಧದಾಗ 18 ದಿವಸ ನಿರ್ಣಾಯಕ ಯುದ್ಧ ಫೈನಲ್ ಆಗೋದು. ಆದ್ರೆ ಅರ್ಜುನ ಗಾಂಡಿ ಬಿಟ್ಟು ಸುಮ್ಮ ಕೂತ್ಬಿಡ್ತಾನ.